ಕುಂಭರಾಶಿಯವರ ಆಗಸ್ಟ್ ತಿಂಗಳ ಮಾಸ ಭವಿಷ್ಯದಲ್ಲಿ 5 ನಿಗೂಢವಾದ ಎಚ್ಚರಿಕೆಗಳ ವಿಡಿಯೋಗೆ ಪ್ರತಿಯೊಬ್ಬ ಕುಂಭರಾಶಿಯವರಿಗೆ ಆತ್ಮೀಯವಾದಂತಹ ಸ್ವಾಗತ ಹಾಗೂ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ. ಪ್ರತಿ ತಿಂಗಳು ಒಂದಿಷ್ಟು ಶುಭ ಒಂದಿಷ್ಟು ಎಚ್ಚರಿಕೆ ಇರುತ್ತೆ. ಕುಂಭರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಏನು ಒಳ್ಳೆಯದಾಗುತ್ತೆ ಅನ್ನುವಂಥದ್ದು ಶುಭ ವಿಚಾರ ವಿಡಿಯೋದಲ್ಲಿ ತಿಳಿಸ್ತೇನೆ. ಈ ವಿಡಿಯೋದಲ್ಲಿ ಎಚ್ಚರಿಕೆಗಳು, ಈ 5 ತಪ್ಪು ಮಾಡಬೇಡಿ, ಎಚ್ಚರ, ಈ ಸಮಸ್ಯೆಗಳಾಗಬಹುದು ಆಗಸ್ಟಲ್ಲಿ ಅನ್ನೋದು ತಿಳಿಸ್ತೇನೆ. ಸೊ ಇನ್ಸ್ಟಾಗ್ರಾಮಲ್ಲೋ ಫೇಸ್ಬುಕ್ಕಲ್ಲೋ ನೋಡ್ತಾ ಇದ್ರೆ ನಮ್ಮ ಪೇಜ್ ಫಾಲೋ ಮಾಡ್ಕೊಳ್ಳಿ, ಅಂದರೆ ದಯವಿಟ್ಟು ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ನೋಡ್ತಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಮಾಡ್ಲಿಕ್ಕೆ ಮರಿಬೇಡಿ. ಓಂ ಗುರುಭ್ಯೋ ನಮಃ ಅಂತ ಕಮೆಂಟ್ ಮಾಡಿ. ವಿಶೇಷ ಪ್ರಶ್ನೆಗಳಿದ್ದರೆ ಕಮೆಂಟ್ ಮಾಡಿ. ನಾನು ಪ್ರತಿಯೊಬ್ಬರ ಕಮೆಂಟ್ಸ್ನೂ ಓದ್ತಾ ಇರ್ತೇನೆ, ಗೊತ್ತಾಯ್ತಲ್ವಾ? ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ವಿಡಿಯೋ ಶುರು ಮಾಡೋಣಲ್ವಾ? ಮೊದಲನೇ ಎಚ್ಚರಿಕೆ ಕುಂಭರಾಶಿಯವರಿಗೆ ಆಗಸ್ಟ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ತಾಯಿಯ ವಿಚಾರದಲ್ಲಿ ಬಹಳಷ್ಟು ಕಾಳಜಿಯನ್ನು ವಹಿಸಬೇಕು. ತಾಯಿಯ ವಿಚಾರದಲ್ಲಿ ಹೇಗೆ, ನಿಮ್ಮ ಹಾಗೂ ನಿಮ್ಮ ತಾಯಿಯ ನಡುವೆ ಜಗಳ ಮನಸ್ತಾಪಗಳಾಗಬಹುದು. ನೀವು ಹೇಳಿದ್ದು ನಿಮ್ಮ ಅಮ್ಮಂಗಾಗಲ್ಲ, ನಿಮ್ಮಮ್ಮ ಹೇಳಿದ್ದು ನಿಮಗಾಗಲ್ಲ. ಸೊ ಅಮ್ಮ ಏನು ದೊಡ್ಡ ಜಗಳ ಗಂಟೆ ಆಗ್ಬಿಟ್ಟಿದ್ದಾರೆ ಅಮ್ಮ ಅಂತ ಅನಿಸುತ್ತೆ, ಅಮ್ಮನ ಮೇಲೆ ಸಿಟ್ಟು ಬರುತ್ತೆ. ಆದರೆ ಇನ್ನೂ ಒಂದು ಹೇಳ್ತೀನಿ, ಅಮ್ಮಂಗೇನೇ ಆರೋಗ್ಯ ಬಾಧೆ ಆಗುವ ಸಾಧ್ಯತೆ ಜಾಸ್ತಿ ಇದೆ. ಸೊ ಅದರಿಂದ ನೀವು ಕುಂಭರಾಶಿಯವರಾಗಿದ್ದರೆ ನಿಮ್ಮ ತಾಯಿಯವರ ಬಗ್ಗೆ, ಅವರ ಆರೋಗ್ಯದ ಬಗ್ಗೆ, ಅವರ ಮಾನಸಿಕ ಸ್ಥಿತಿಗತಿಗಳ ಬಗ್ಗೆ ದಯವಿಟ್ಟು ಗಮನ ಹರಿಸಿ ಅವರ ಸೇವೆ ಮಾಡಿ. ನಮಾತುಃ ಪರದೈವತಂ, ತಾಯಿಗಿನ ದೊಡ್ಡ ದೇವರು ಇಲ್ಲ, ಅದಕ್ಕಿಂತ ದೊಡ್ಡ ಪರಿಹಾರವೂ ಇಲ್ಲ. ಸೊ ಅದಕ್ಕೆ ಬೇರೆ ಪರಿಹಾರ ಮಾಡೋಕ್ಕಾಗಲ್ಲ. ತಾಯಿಗೆ ತಾಯಿಯ ಆ ಒಂದು ಶುಶ್ರೂಷೆ, ತಾಯಿಯ ಒಂದು ಸೇವೆಗೆ ದೊಡ್ಡ ಒಂದು ಪರಿಹಾರ, ಗೊತ್ತಾಯ್ತಲ್ವಾ? ತಾಯಿಯವರು ನಿಮ್ಮ ತಾಯಿ ನಿಮ್ಮ ತಲೆ ಮೇಲೆ ಕೈ ಇಟ್ಟು ಒಳ್ಳೇದಾಗಲಿ ಮಗ ನಿನಗೆ, ಒಳ್ಳೇದಾಗಲಿ ಮಗಳೇ ನಿನಗೆ ಅಂತ ಬಿಟ್ರೆ ಅದಕ್ಕಿಂತ ದೊಡ್ಡ ಆಶೀರ್ವಾದ ಇನ್ನೊಂದಿಲ್ಲ, ಗೊತ್ತಾಯ್ತಲ್ವಾ? ಅದಕ್ಕಿಂತ ದೊಡ್ಡ ಪರಿಹಾರವೇ ಇನ್ನೊಂದಿಲ್ಲ. ತಾಯಿ ಬಗ್ಗೆ ಹುಷಾರು, ದಯವಿಟ್ಟು ಇನ್ನೊಂದು ಸಲ ಹೇಳ್ತಾ ಇದ್ದೇನೆ. ಇನ್ನು ಎರಡನೇ ಎಚ್ಚರಿಕೆ ಕುಂಭರಾಶಿಯವರಿಗೆ ಆಗಸ್ಟ್ ತಿಂಗಳಿಗೋಸ್ಕರ ಏನಪ್ಪ ಅಂದರೆ, ವಿವಾಹಿತ ಕುಂಭರಾಶಿಯ ಸ್ತ್ರೀಯರು, ನೆನ್ಪಿಟ್ಕೊಳ್ಳಿ, ವಿವಾಹಿತ ಕುಂಭರಾಶಿಯ ಸ್ತ್ರೀಯರು ತವರು ಮನೆಯೊಟ್ಟಿಗೆ ಜಗಳ ಮನಸ್ತಾಪಗಳಾಗಿ ತವರು ಮನೆಗೆ ಹೋಗಬೇಕಾದ ಅವಕಾಶಗಳನ್ನು ಕಳೆದುಕೊಂಡು ಬಿಡ್ತೀರಿ. ಇನ್ಮೇಲೆ ನಾವು ಅಪ್ಪನ ಮನೆಗೆ ಕಾಲೇ ಇಡಲ್ಲ ಅಂತ ನೀವು ಇನ್ಮೇಲೆ ಮನೆಗೆ ಕಾಲಿಟ್ಟುಬಿಟ್ರೆ ಕಾಲು ಮುರಿದು ಬಿಡ್ತೀನಿ ಅಂತ ನಿಮ್ಮ ಅಪ್ಪ ಅಮ್ಮ ಅನ್ನೋ ಥರ, ಅಥವಾ ನಿಮ್ಮ ಅಣ್ಣ ತಂಗಿ ಅಣ್ಣ ತಮ್ಮ ಅನ್ನೋ ಥರ ತವರು ಮನೆಯವರು ಅಂತ. ಸೊ ನಿಮ್ಮ ಹಾಗೂ ನಿಮ್ಮ ತವರು ಮನೆಯ ನಡುವೆ ಒಂದು ಕಂದಕ, ನಿಮ್ಮ ಹಾಗೂ ನಿಮ್ಮ ತವರು ಮನೆಯ ನಡುವೆ ಒಂದು ಜಗಳ ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು. ನಿಮ್ಮ ಹೆಸರು ಹೇಳಿದ್ರೆ ಆಗಲ್ಲ ಅವರಿಗೆ ಅನ್ನೋ ಥರ ಪರಿಸ್ಥಿತಿ. ಅದೇನೋ ಒಂದಕ್ಕೊಂದು ಲಿಂಕ್ ಆಗಿ ಯಾವುದೋ ವಿಚಾರ ಸಂಬಂಧವೇ ಇಲ್ಲ, ಅಲ್ಲಿ ನೋಡಿದ್ರೆ ದೊಡ್ಡ ಬಾಂಬ್ ಥರ ಬ್ಲಾಸ್ಟ್ ಆಗಿಬಿಟ್ಟಿರುತ್ತೆ. ನೀವು ನಿಮ್ಮ ಅಪ್ಪ ಅಮ್ಮನ ಮನೆಗೆ ತವರು ಮನೆಗೆ ಹೋಗೋದೇ ಇಲ್ಲ, ಫೋನ್ ಮಾಡಲ್ಲ, ಅವರು ಮಾಡಲ್ಲ, ಹೊಟ್ಬಿಟ್ಟು ಅನ್ನಂಗೆ ಆಗ್ಬಿಡುತ್ತೆ. ಹಂಗೆಲ್ಲ ಆಗಬಾರ್ದು. ಎಲ್ಲರೂ ಬೇಕು. ದಯವಿಟ್ಟು ನಿಮ್ಮ ತವರು ಮನೆಯವರಿಗೆ ನಿಮ್ಮ ಮೇಲೆ ಏನೂ ಬೇಸರ ಆಗದಾಗ ನೋಡ್ಕೊಳ್ಳಿ, ಅಥವಾ ನಿಮಗೆ ಅವ್ರ ಮೇಲೆ ಬೇಸರ ಆಗಿದ್ದರೆ ಬೇಸರ ಬಿಟ್ಬಿಟ್ಟು ಚೆನ್ನಾಗಿ ನೋಡ್ಕೊಳ್ಳಿ, ಚೆನ್ನಾಗಿ ಇಟ್ಕೊಳ್ಳಿ. ದಯವಿಟ್ಟು ಹೇಳ್ತೀನಿ, ವಿವಾಹಿತ ಸ್ತ್ರೀಯರು ತವರು ಮನೆಯೊಟ್ಟಿಗೆ ಸಮಸ್ಯೆಗಳು ಮಾಡ್ಕೊಳ್ಬೇಡಿ. ವಿಶೇಷ ಪರಿಹಾರ ಗುರು ಬಲದಿಂದ ಸಿಗುತ್ತೆ. ಅದು ವಿಡಿಯೋ ಎಂಡಲ್ಲಿ ಹೇಳ್ತೇನೆ, ಎಂಡ್ ತನಕ ನೋಡಿ ವಿಡಿಯೋನ. ಮೂರನೇ ಎಚ್ಚರಿಕೆ ಕುಂಭರಾಶಿಯವರಿಗೆ ಆಗಸ್ಟ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ಅದೃಷ್ಟದ ಬೆನ್ನು ಬಿದ್ದು ನಷ್ಟ. ಅಂದರೆ ಏನೋ ಒಂದು ಅದೃಷ್ಟ ಕುಲಾಯಿಸ್ಬಿಡುತ್ತೆ ಅಂಥೇಳಿ ಯಾವುದು ಮಾಡಬೇಕು ಅದನ್ನು ಮಾಡಬೇಕು. ಈಗ ನಂಗೆ ಅದೃಷ್ಟ ಕುಲಾಯಿಸುತ್ತೆ ಅಂತ ನಾನು ದೇವತಾರಾಧನೆ ಪೂಜೆ ಪುನಸ್ಕಾರ ಮಾಡಿದ್ರೆ ಒಳ್ಳೆಯದು. ಹಾಗಂತ ಅದೃಷ್ಟ ಕುಲಾಯಿಸುತ್ತೆ ಅಂತ ಲಾಟ್ರಿ ಟಿಕೆಟ್ ತಗೊಳ್ಳೋದು, ಅದೃಷ್ಟ ಕುಲಾಯಿಸುತ್ತೆ ಅಂತ ಜೂಜಾಡೋದು, ಅದೃಷ್ಟ ಕುಲಾಯಿಸುತ್ತೆ ಅಂತ ಬೇಡದೆಲ್ಲ ಮಾಡ್ತಾರೆ, ಅದರಿಂದ ನಷ್ಟ. ಅದೃಷ್ಟ ಅಲ್ಲ, ನಷ್ಟ. ಸೊ ಕುಂಭರಾಶಿಯವರು ಅದೃಷ್ಟದ ಬೆನ್ನು ಬಿದ್ದು ಅದೇ ಈಗ ನಾನು ಹೇಳ್ದಲ್ಲ ಆ ಥರ ಲಾಟ್ರಿ ಜೂಜು ಅದು ಇದು ಬೆನ್ನ ಬಿದ್ದು ತುಂಬ ನಷ್ಟಗಳನ್ನ ಮಾಡ್ಕೊಳ್ತೀರಾ, ಲಾಸ್ಗಳನ್ನು ಮಾಡ್ಕೊಳ್ತೀರಾ, ಅವಮಾನಗಳನ್ನ ಅನುಭವಿಸ್ತೀರಾ ಅಂತ ಕಂಡು ಬರ್ತಾ ಇದೆ. ಸೊ ಅದರಿಂದ ನೀವು ಕುಂಭರಾಶಿಯವರಾಗಿದ್ದರೆ ಏನಾದ್ರು ಈ ಆನ್ಲೈನ್ ಬೆಟ್ಟಿಂಗು ಆ್ಯಪ್ಸು ಎಲ್ಲ ಬ್ಯಾನ್ ಮಾಡಿದ್ದಾರೆ ಸದ್ಯದಕ್ಕೆ ದೈವಾನುಗ್ರಹದಿಂದ. ಬಟ್ ಆದರೂ ನೀವು ಏನಾರು ಕದ್ದು ಮುಚ್ಚಿ ಏನಾರು ಮಾಡ್ತೀರಾ ಅಂದರೆ ಎಚ್ಚರ, ಹೇಳ್ತಾ ಇದ್ದೀನಿ, ತುಂಬ ಸಮಸ್ಯೆಗಳನ್ನ ಅನುಭವಿಸ್ಬೇಕಾಗತ್ತೆ. ತಲೆ ಎತ್ತಕ್ಕಾಗಲ್ಲ, ಅರೆಸ್ಟ್ ಆಗಿಬಿಟ್ರೂ ಆಶ್ಚರ್ಯ ಇಲ್ಲ, ಆಯ್ತಲ್ವಾ? ಸೊ ಆ ಬೆಟ್ಟಿಂಗ್ ಆ್ಯಪ್ಸು ಮತ್ತೊಂದು ಇನ್ನೊಂದ್ರ ಹಿಂದೆ ಓಡಬೇಡಿ, ಅದೃಷ್ಟದ ಹಿಂದೆ ಜೂಜಿನ ಹಿಂದೆ ಓಡಬೇಡಿ, ಯಾವುದೇ ರೀತಿ ಇಸ್ಪೀಟು ಮತ್ತೊಂದು ಇನ್ನು ಹಿಂದೆ ಹೋಗಬೇಡಿ. ಭಾಳ ನಿಮ್ಮನ್ನು ನೀವು ಕೇರ್ಫುಲ್ಲಾಗಿ ಇಟ್ಕೊಳ್ಬೇಕು. ಜೊತೆಗೆಲ್ಲಿ ಹೇಳ್ತೇನೆ, ಅದೃಷ್ಟ ನಿಮಗೆ ಇಲ್ಲ ಅಂತ ಅಲ್ಲ, ಬಟ್ ಈ ಆಗಸ್ಟ್ ತಿಂಗಳಲ್ಲಿ ಅಷ್ಟೆಲ್ಲ ಅದೃಷ್ಟ ಇಲ್ಲ. ಸೊ ಅದೃಷ್ಟದ ಬೆನ್ನು ಬಿದ್ದು ನಂಗೆ ಅದೃಷ್ಟ ಇದ್ರಾಗತ್ತೆ ಅಂತ ತುಂಬ ತೀರ ಪ್ರಯತ್ನ ಮಾಡ. ನಿಮ್ಮ ನೈಜ ಶಕ್ತಿ ಏನಿದೆ ಅದೇನು ಪ್ರಯತ್ನ ಮಾಡಬೇಕು ಅದನ್ನು ಮಾತ್ರ ಮಾಡಬೇಕು. ನೀವು ದೇವತಾರಾಧನೆ ಪೂಜೆ ಪುನಸ್ಕಾರಗಳು ಮಾಡಿಕೊಂಡು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಇರಬೇಕಷ್ಟೇ, ಗೊತ್ತಾಯ್ತಲ್ವಾ? ಇದರ ಬಗ್ಗೆ ನೀವೇನಾದ್ರು ತಾತ್ಸಾರ ಮಾಡಿದ್ರಿ ಅಂದರೆ ಮತ್ತೆ ಬುಡಕ್ಕೆ ಬರ್ತದೆ, ನೆನ್ಪಿಟ್ಕೊಳ್ಳಿ. ಇನ್ನು ನಿಮಗೆ ಅದೃಷ್ಟ ಬರೋ ಥರ ಗುರುಬಲ ಚೆನ್ನಾಗಿ ಕೆಲಸ ಮಾಡೋ ಥರನೇ ಒಂದು ವಿಶೇಷ ಪರಿಹಾರ ಮಾಡಿ ವಿಶೇಷ ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ವಿಡಿಯೋ ಎಂಡಲ್ಲಿ ಹೇಳ್ತೀನಿ ಅದ್ರ ಬಗ್ಗೆ. ಇನ್ನು ನಾಲ್ಕನೇ ಎಚ್ಚರಿಕೆ ಕುಂಭರಾಶಿಯವರಿಗೆ ಆಗಸ್ಟ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ತಂದೆಯವರ ಆರೋಗ್ಯ.
ಪಿತ್ರಾರ್ಜಿತ ಆಸ್ತಿ, ಎಲ್ಲ ಕಡೆ ಹಿನ್ನಡೆ ಇದೆ. ನಿಮ್ಮ ಹಾಗೂ ನಿಮ್ಮ ತಂದೆಯ ನಡುವೆ ಜಗಳ ಮನಸ್ತಾಪಗಳಾಗುವ ಸಾಧ್ಯತೆ ತೀರಾ ಜಾಸ್ತಿ ಇದೆ. ನಿಮ್ಮ ತಂದೆಯವರ ಆರೋಗ್ಯ ಹಾಳಾಗುವ ಸಾಧ್ಯತೆಯೂ ತೀರಾ ಜಾಸ್ತಿ ಇದೆ. ಅಥವಾ ನೀವು ಹೇಳಿದ್ದು ನಿಮ್ಮ ಅಪ್ಪಂಗಾಗಲ್ಲ, ನಿಮ್ಮ ಅಪ್ಪ ಹೇಳಿದ್ದು ನಿಮಗಾಗಲ್ಲ. ಅದು ಪಿತ್ರಾರ್ಜಿತ ಆಸ್ತಿಯಲ್ಲಿಯೂ ಸಹ ಭೂಮಿಯಲ್ಲ, ಹಣಕಾಸಿನ ವಿಚಾರವಾಗಿ. ಪಿತ್ರಾರ್ಜಿತ ಆಸ್ತಿ ಭೂಮಿಯಲ್ಲ, ಪಿತ್ರಾರ್ಜಿತ ಆಸ್ತಿಯ ಹಣ. ಆ ವಿಚಾರವಾಗಿ ನಿಮ್ಮ ಹಾಗೂ ನಿಮ್ಮ ತಂದೆಯ ನಡುವೆ ಒಂದಿಷ್ಟು ಜಗಳ ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು. ಅವ್ರು ಹೇಳಿದ್ದು ನಿಮಗಾಗಲ್ಲ, ನೀವು ಹೇಳಿದ್ದು ಅವ್ರಿಗಾಗಲ್ಲ, ನೀವು ದುಡ್ಡು ಬೇಕು, ಅವ್ರು ದುಡ್ಡು ಬೇಡ, ಅಥವಾ ಅವ್ರು ದುಡ್ಡು ಬೇಕು, ನೀವು ದುಡ್ಡು ಬೇಡ, ಭೂಮಿ ಬೇಕು, ಏನೋ ಒಂದಿಷ್ಟು ಈ ಥರ ನಡ್ಕೊಂಡು ಒಂದಕ್ಕೊಂದು ಪೋಣಿಸ್ಕೊಂಡು ಹೋಗ್ಬಿಡುತ್ತೆ. ಆಮೇಲೆ ಈ ಅಪ್ಪ ಮಕ್ಕಳ ನಡುವೆ, ಮಗಳಾಗಿರಲಿ ಮಗ ಆಗಿರ್ಬೋದು, ನಿಮ್ಮಿಬ್ಬರ ನಡುವೆ ಜಗಳ ತಂದು ಹಾಕ್ಲಿಕ್ಕೆ ತುಂಬ ಜನ ಕಾಯ್ತಾ ಇದ್ದಾರೆ, ತುಂಬ ಚೆನ್ನಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ. ನಿಮಗೆ ಅವರಿಂದ ಏನು ಅನುಕೂಲ ಆಗದಿರಂಗೆ ಕಡ್ಡಿಗೀರ ಹಾಳು ಮಾಡೋಣ ನಿಮ್ಮಿಬ್ಬರು ಸಂಬಂಧ ಅಪ್ಪ ಮಕ್ಕಳದು ಅಂಥೇಳಿ. ಆ ಥರ ಆಗಲಿಕ್ಕೆ ಅವಕಾಶನೇ ಕೊಡೋಕೆ ಹೋಗ್ಬಿಡಿ, ದಯವಿಟ್ಟು ನೀವು ಅವಕಾಶನೇ ಕೊಡಬೇಡಿ ಆ ಥರ ಆಗಲಿಕ್ಕೆ. ಪಿತ್ರಾರ್ಜಿತ ಆಸ್ತಿ ವಿಚಾರನೂ ಅಷ್ಟೇ, ಆಗಸ್ಟ್ ತಿಂಗಳಲ್ಲಿ ಮಾತಾಡ್ಲಿಕ್ಕೆ ಹೋಗ್ಬಿಡಿ. ಏನೂ ಸೆಪ್ಟೆಂಬರ್ ತಿಂಗಳಿಂದ ಆಚೆಗೆ ಮಾತಾಡ್ತೇನೆ ಅಂತ ಹೇಳಿ ಆಗಸ್ಟಲ್ಲಿ ಮಾತಾಡ್ಲಿಕ್ಕೆ ಹೋಗ್ಬಿಡಿ. ಮಾತಾಡಿದ್ರೆ ಕೆಟ್ರಿ ನೀವು ಅಂತ ಗೊತ್ತಾಯ್ತಲ್ವ, ಮಾತಾಡಿದ್ರೆ ಕೆಟ್ರಿ, ಮಾತಾಡಲಿಲ್ಲ ಅಂದರೆ ಯಾವ ಸಮಸ್ಯೆನೂ ಇಲ್ಲ ಅಂತ. ಸೊ ಅದ್ರ ಬಗ್ಗೆ ಭಾಳ ಕೇರ್ಫುಲ್. ಇನ್ನು 5ನೇ ಎಚ್ಚರಿಕೆ ಕುಂಭರಾಶಿಯವರಿಗೆ ಆಗಸ್ಟ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ದಯವಿಟ್ಟು ನಾನು ಈ ಹಿಂದೆನೂ ಸುಮಾರು ಸಲ ಹೇಳಿದ್ದೀನಿ, ನೀವು ಹೆಲ್ತ್ ಇನ್ಶೂರೆನ್ಸ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಮಾಡಿಸ್ಕೊಂಬಿಡಿ. ನಾನಿಲ್ಲಿ ಯಾವುದೋ ಒಂದು ಕಂಪ್ನಿನ ಇವಾಗ ಪ್ರಮೋಟ್ ಮಾಡಿ ಇದೇ ಕಂಪ್ನಿ ತಗೊಳ್ಳಿ ಅಂತ ನಾನು ಹೇಳಲ್ಲ. ಯಾವುದೋ ಒಂದು ಹೆಲ್ತ್ ಇನ್ಶೂರೆನ್ಸ್ ಇರಲೇಬೇಕು. ನಿಮಗೆ ಆಗಸ್ಟ್ ತಿಂಗಳಲ್ಲಿ ಆರೋಗ್ಯ ಬಾಧೆಯಾಗಿ, ಆ ಆರೋಗ್ಯ ಬಾಧೆಗೆ ಏನು ಹಣಕಾಸಿನ ಅವಶ್ಯಕತೆ ಇದೆಯಲ್ಲ, ಅದು ಕೂಡ ಪೂರೈಸಲಿಕ್ಕಾಗದೇ ಇರುವ ಪರಿಸ್ಥಿತಿಗಳು ಕಂಡು ಬರ್ತಾ ಇದೆ. ದುಡ್ಡಿದ್ದರೆ ಟ್ರೀಟ್ಮೆಂಟ್ ತೊಗೊಂಡ್ಬಿಡ್ತಿದ್ದೆ, ದುಡ್ಡಿದ್ದರೆ ಮೆಡಿಸಿನ್ ತೊಗೊಂಡ್ಬಿಡ್ತಿದ್ದೆ, ದುಡ್ಡಿದ್ದರೆ ಆಪ್ರೇಷನ್ ಮಾಡಿಸ್ಕೊಂಡ್ಬಿಡ್ತಿದ್ದೆ, ದುಡ್ಡಿದ್ದರೆ ಹಂಗೆ ಮಾಡ್ಕೊಂಡ್ಬಿಡ್ತಿದ್ದೆ. ದುಡ್ಡಿಲ್ಲ ಅಂತ ನೋಡಿ, ದುಡ್ಡಿಲ್ಲದ ಕಾರಣ ನೀವು ಚಿಕಿತ್ಸೆ ಪಡಿತಾ ಇಲ್ಲ, ದುಡ್ಡಿಲ್ಲದ ಕಾರಣ ನಿಮಗೆ ಆರೋಗ್ಯ ಇಲ್ಲ, ದುಡ್ಡಿಲ್ಲದ ಕಾರಣ ನೀವೆಲ್ಲ ಕೈ ಸುಟ್ಕೊಂಡಂಗೆ. ಸೊ ಆರೋಗ್ಯ ಬಾಧೆ ಕಾರಣ, ಆರ್ಥಿಕ ವಿಚಾರಗಳು ಎಲ್ಲದೂ ಸಹ ಇದೆ. ಸೊ ಸಪೋರ್ಟು ಆಗಲ್ಲ ಇಲ್ಲಿ. ಸೊ ಇದು ಎರಡೂ ಕಾಣ್ತಾ ಇದೆ. ಅದೇ ಏನಾದರೂ ನೀವು ಒಂದು ಒಳ್ಳೆ ಹೆಲ್ತ್ ಇನ್ಶೂರೆನ್ಸ್ ನಿಮ್ಮ ಹತ್ರ ಇಟ್ಕೊಂಡಿದ್ರೆ ಪಾಪ ಈ ಸಮಸ್ಯೆ ಬರ್ತಾ ಇರಲಿಲ್ಲ ಅಂತ ನನ್ನ ಅನಿಸಿಕೆ. ನೋಡಿ, ಯೋಚನೆ ಮಾಡಿಕೊಳ್ಳಿ. ಯಾವುದಕ್ಕೂ ಸಹ ನೀವು ಆರೋಗ್ಯ ಬಾಧೆ ಇದೆ. ಕುಂಭರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಆರೋಗ್ಯ ಬಾಧೆ ಇದೆ. ಅದರಲ್ಲೂ ಸಹ ದುಡ್ಡು ಸರಿಯಾಗಿ ಅಡ್ಜಸ್ಟ್ ಆಗಲ್ಲ. ಆ ಟೈಮಿಗೆ ಟ್ರೀಟ್ಮೆಂಟ್ ಕೊಡೋರು ಸಿಕ್ಕಿದ್ರು ದುಡ್ಡಿಲ್ಲ ಅನ್ನೋ ಕಾರಣಕ್ಕೆ ಟ್ರೀಟ್ಮೆಂಟೇ ತಗೊಳ್ಳಲ್ಲ ನೀವು. ಈ ಥರದ್ದೆಲ್ಲ ಸಮಸ್ಯೆ ಎಡವಟ್ಟುಗಳಿದೆ. ಇದೆಲ್ಲದಕ್ಕೂ ಒಂದು ಪರಿಹಾರ ಸ್ವರೂಪ ಬೇಕಾಗಿರತಕ್ಕಂಥದ್ದು ಗುರುವಿನ ಅನುಗ್ರಹ. ನಿಮಗೋಸ್ಕರ ನಾವು ವಿಶೇಷ ಪರಿಹಾರವನ್ನು ಮಾಡಿ ಮಹಾಪ್ರಸಾದವನ್ನೇ ಕೊಡ್ತಾ ಇದ್ದೇವೆ. ಅದ್ರ ಬಗ್ಗೆನೂ ನೀವು ತಿಳ್ಕೊಳ್ಬೇಕು. ಪ್ರತಿಯೊಬ್ಬರಿಗೂ ಸಹ ಓಂ ಗುರುಭ್ಯೋ ನಮಃ ಅಂತ ನಾವು ಕಮೆಂಟ್ ಮಾಡಿ ಅಂತ ನಾನು ಹೇಳಲಿಕ್ಕೆ ಕಾರಣ, ಗುರುಪೂರ್ಣಿಮೆ ಇದೆ. ಜುಲೈ 29ನೇ ತಾರೀಕು ಬುಧವಾರ ಗುರುಪೂರ್ಣಿಮಾ. ಸೊ ಗುರುಪೂರ್ಣಿಮೆಯಿಂದಾಗಿ ಗುರುವಿನ ಅನುಗ್ರಹ ಪ್ರತಿಯೊಬ್ಬರಿಗೂ ಸಿಗಬೇಕು ಅನ್ನುವಂಥ ಉದ್ದೇಶ. ಸೊ ನೀವು ಏನು ಮಾಡಬಹುದು ಪರಿಹಾರ, ಆಗಸ್ಟ್ ತಿಂಗಳ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕೆ ಜುಲೈನಲ್ಲೇ ನೀವು ಜುಲೈ 29ನೇ ತಾರೀಕು ಮನೆ ಹತ್ತಿರದಲ್ಲೆಲ್ಲರೂ ಗುರುವಿನ ಸನ್ನಿಧಾನಗಳು, ದತ್ತಾತ್ರೇಯರ ದೇವಸ್ಥಾನ ಇರಬಹುದು, ಸಾಯಿಬಾಬಾ ದೇವಸ್ಥಾನ ಇರಬಹುದು, ರಾಘವೇಂದ್ರ ಸ್ವಾಮಿಗಳ ಮಠ ಇರಬಹುದು, ಶಂಕರ ಮಠ ಇರಬಹುದು, ನಿಮ್ಮ ಕುಲ ಗುರುಗಳ ಮಠ ಇರಬಹುದು. ಸೊ ಗುರು ಮಠಗಳಿಗೆ ಹೋಗಿ ಅಲ್ಲಿ ಗುರುಗಳಿಗೆ ಒಂದು ಆರಾಧನೆ ಅಂದರೆ ಒಂದು ಪಾದಪೂಜೆ ಇರಬಹುದು, ಒಂದು ಏನಾದ್ರು ಅಭಿಷೇಕ ಸೇವಾದಿಗಳಿರಬಹುದು, ಸಮರ್ಪಣೆ ಅಂದರೆ ಅರಿಶಿನ ಬಣ್ಣದ ವಸ್ತ್ರದಲ್ಲಿ ಕಡಲೆಕಾಳು ಸಮರ್ಪಣೆ ಮಾಡ್ತಕ್ಕಂಥದ್ದು ಇರಬಹುದು. ಏನೂ ಆಗಿಲ್ಲ ಅಂದರೆ ಅಲ್ಲೇ ಕೂತ್ಕೊಂಡು ಗುರುಗ್ರಹದ ಅಷ್ಟೋತ್ತರವನ್ನು 108 ಸಲ ಅಷ್ಟೋತ್ತರವನ್ನು ಪಠನೆ ಮಾಡಿದ್ರು ಸಾಕು. ಓಂ ಗುರುಭ್ಯೋ ನಮಃ ಅಂಥೇಳಿ ಒಂದು 108 ಬಾರಿ ಜಪ ಮಾಡಿದ್ರು ಕೂಡ ಸಾಕಾಗ್ತದೆ. ಭಾಳ ಪವರ್ಫುಲ್ ಆಗಿರತಕ್ಕಂಥ ದಿವಸ. ಸೊ ನಿಮಗೋಸ್ಕರ ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ಬಹಳ ವಿಶೇಷವಾಗಿರತಕ್ಕಂಥ ದೇವತಾರಾಧನೆಯನ್ನು ಮಾಡಿದ ಕಾರಣ ಜುಲೈ 29ನೇ ತಾರೀಕು ಬುಧವಾರ ಹುಣ್ಣಿಮೆ ಗುರುಪೂರ್ಣಿಮೆಯಾದ ಕಾರಣ ನಮ್ಮ ಯಾಗಶಾಲೆಯಲ್ಲಿ ಸಹಸ್ರ ಗುರು ಶಾಂತಿ ಹೋಮ 1008 ಸಂಖ್ಯೆಯಲ್ಲಿ ಗುರುಗ್ರಹಕ್ಕೆ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಅವತ್ತಿನ ದಿವಸ ನಾವು ಗುರು ದತ್ತಾತ್ರೇಯರ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಗುರು ದತ್ತಾತ್ರೇಯ ಹೋಮ ಜೊತೆಗೆ ಸಹಸ್ರ ಗುರು ಶಾಂತಿ ಹೋಮವನ್ನು ಮಾಡಿ ಈ ಒರಿಜಿನಲ್ ಕನಕ ಪುಷ್ಯರಾಗ ರತ್ನ, ಒರಿಜಿನಲ್ ಯೆಲ್ಲೋ ಸಫೈರ್, ಈ ರತ್ನವನ್ನು ವಿಶೇಷವಾಗಿ ನಾವು ಅವತ್ತಿನ ದಿವಸ ಹೋಮಗಳಲ್ಲಿ ಶ್ರೀ ಸೂಕ್ತ ಹೋಮ, ಸಂತಾನ ಗೋಪಾಲಕೃಷ್ಣ ಹೋಮ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಶನಿ ಶಾಂತಿ, ನವಗ್ರಹ ಶಾಂತಿ, ವಿಶೇಷವಾಗಿ ಸಹಸ್ರ ಗುರು ಶಾಂತಿ ಹೋಮ, ಗುರು ದತ್ತಾತ್ರೇಯ ಹೋಮ, ಶ್ರೀ ಸೂಕ್ತ ಹೋಮ, ಆಶ್ಲೇಷ ಬಲಿ ಪೂಜೆಗಳಲ್ಲೆಲ್ಲ ಈ ಒರಿಜಿನಲ್ ಕನಕ ಪುಷ್ಯರಾಗ ರತ್ನವನ್ನು ಎನರ್ಜೈಸ್ ಮಾಡಿ
ನಿಮಗೆ ನಾವು ಸ್ಪೀಡ್ ಪೋಸ್ಟಲ್ಲಿ ಕಳಿಸ್ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತರುಗಳಿಗೆ. ಅಷ್ಟೇ ಅಲ್ಲ, ಇದಕ್ಕೆ ಇನ್ನೂ ಒಂದು ವಿಶೇಷ ಐತಿಹ್ಯ ಇದೆ. ನಾನು ಬಹುಮುಖ್ಯವಾಗಿ ಈ ಒಂದು ವಿಶೇಷವಾದ ಗುರುವಿನ ಮಣಿಯಾದ ಯೆಲ್ಲೋ ಸಫೈರ್ ಕನಕಪುಷ್ಯ ರಾಗವನ್ನು ನರಸೋಬಾವಾಡಿ ಅಂತ ಕೇಳಿರಬಹುದು ನೀವು. ನರಸೋಬಾವಾಡಿ ಅಂತಂದರೆ ನರಸಿಂಹ ಸರಸ್ವತಿ ಸ್ವಾಮಿಗಳು ಅವರ ಅವತಾರ, ದತ್ತಾತ್ರೇಯರ ಅವತಾರ. ಅವರು 12 ವರ್ಷಗಳ ಕಾಲ ಆ ನರಸೋಬಾವಾಡಿ ಸನ್ನಿಧಾನದಲ್ಲಿ ಅವರು ಅನುಷ್ಠಾನವನ್ನು ಮಾಡಿರ್ತಕ್ಕಂಥ ಸನ್ನಿಧಾನ ಅದು. ಸೊ ಬಹಳ ಪವರ್ಫುಲ್ ಆಗಿರತಕ್ಕಂಥ ಮಹಾರಾಷ್ಟ್ರದ ನರಸೋಬಾವಾಡಿ ಆ ಒಂದು ಜಾಗದಲ್ಲಿ ಅಲ್ಲಿ ನಿಮಗೆ ಒಂದು ಸಂಗಮ ಸಹ ಇದೆ, ನದಿಯ ಸಂಗಮ ಇದೆ. ಅಲ್ಲಿ ಕೃಷ್ಣಾ ನದಿ ಹಾಗೂ ಪಂಚಗಂಗಾ ನದಿಗಳ ಸಂಗಮ ಸನ್ನಿಧಾನ, ಸಂಗಮ ಸ್ಥಾನ ನರಸೋಬಾವಾಡಿ. ಆ ಒಂದು ಸನ್ನಿಧಾನದಲ್ಲಿ ನಾನು ಆ ನರಸಿಂಹ ಸರಸ್ವತಿಗಳ ಒಂದು ಚರಣಾರವಿಂದಗಳಲ್ಲಿ ಇಟ್ಟು ಈ ಕನಕವರ್ಷ ರಾಗರತ್ನಗಳಲ್ಲಿ ಇಟ್ಟು ನಾನೇ ಸ್ವತಃ ಅಭಿಷೇಕ ಪೂಜಾದಿಗಳನ್ನು ಮಾಡಿಸ್ಕೊಂಡು ಅಲ್ಲಿ ಪಂಚಗಂಗಾ ಹಾಗೂ ಕೃಷ್ಣಾ ನದಿಯ ಸಂಗಮ ಸ್ಥಾನದಲ್ಲಿ ಈ ಒಂದು ವಿಶೇಷವಾಗಿ ಗುರುವಿನ ಸನ್ನಿಧಾನದಲ್ಲಿ ಇಟ್ಟು ಎನರ್ಜೈಸ್ ಮಾಡ್ಕೊಂಡು ಬಂದಿದ್ದೇನೆ. ಜೊತೆಯಲ್ಲಿ ಈಗ ಮತ್ತೆ ಪುನಃ ನಮ್ಮ ಯಾಗಶಾಲೆಯಲ್ಲಿ ಜುಲೈ 29 ತಾರೀಕು ಬುಧವಾರ ಹುಣ್ಣಿಮೆಯ ದಿವಸ, ಗುರುಪೂರ್ಣಿಮೆಯ ದಿವಸ ಸಹಸ್ರ ಗುರು ಶಾಂತಿ ಹೋಮದಲ್ಲಿ ಮತ್ತೆ ಪುನಃ ಡಬಲ್ ಎನರ್ಜೈಸ್ಡ್ ಆಗುತ್ತೆ. ಅದ್ರ ಜೊತೆಗೆ ಗುರು ದತ್ತಾತ್ರೇಯರ ಹೋಮದಲ್ಲೂ ಎನರ್ಜೈಸ್ ಆಗುತ್ತೆ. ಇದನ್ನೆಲ್ಲ ನಾವು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತಾ ಇದ್ದೇವೆ. ಈ ಒರಿಜಿನಲ್ ಕನಕಪುಷ್ಯರಾಗ ತುಂಬ ಕಾಸ್ಟ್ಲಿ ಒರಿಜಿನಲ್ ಕನಕಪುಷ್ಯರಾಗ, ಇದಕ್ಕೆ ನಾವು ಏನು ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾ ಇಲ್ಲ. ಒಂದೇ ಸಂಕಲ್ಪ ಸೇವೆಯಲ್ಲಿ ಎಲ್ಲ ಹೋಮ ಬಂತು. ಸಹಸ್ರ ಗುರು ಶಾಂತಿ ಹೋಮ, ಗುರು ದತ್ತಾತ್ರೇಯ ಹೋಮ, ಶ್ರೀ ಸೂಕ್ತ ಹೋಮ, ಸಂತಾನ ಗೋಪಾಲಕೃಷ್ಣ ಹವನ, ಆಶ್ಲೇಷ ಬಲಿ ಪೂಜೆ, ಸರ್ಪ ಶಾಂತಿ ಹವನ, ಶನಿ ಶಾಂತಿ ಹವನ, ನವಗ್ರಹ ಶಾಂತಿ ಹೋಮ, ಎಲ್ಲ ಹೋಮಗಳು ಸೇರಿ ಒಂದೇ ಸಂಕಲ್ಪ ಸೇವೆ. ಒಂದು ಸಂಕಲ್ಪ ಸೇವೆಗೆ ಒಂದು ಒರಿಜಿನಲ್ ಕನಕಪುಷ್ಯರಾಗರತ್ನವನ್ನು ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ ಸಹ. ಅದು ಡಬಲ್ ಎನರ್ಜೈಸ್ಡ್. ಅಲ್ಲಿ ನರಸೋಬಾವಾಡಿ ಸನ್ನಿಧಾನದಲ್ಲೂ ಸಂಗಮ ಕ್ಷೇತ್ರದಲ್ಲೂ ನರಸಿಂಹ ಸರಸ್ವತಿಗಳ ಸನ್ನಿಧಾನದಲ್ಲೂ ಎನರ್ಜೈಸ್ ಮಾಡ್ಕೊಂಡ್ಬಂದು ಇಲ್ಲಿ ಮತ್ತೆ ಪುನಃ ನಮ್ಮ ಯಾಗಶಾಲೆಯಲ್ಲಿ ಸಹಸ್ರ ಗುರು ಶಾಂತಿ ಹಾಗೂ ಗುರು ದತ್ತಾತ್ರೇಯ ಒಂದು ಎನರ್ಜೈಸ್ ಆಗ್ತಕ್ಕಂಥದ್ದು. ಸೊ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ದಯವಿಟ್ಟು ಬೇಗ ಬೇಗ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಹಾಗೂ ನಿಮ್ಮ ವಿಳಾಸ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಅವತ್ತು ಲೈವಲ್ಲಿ ನಾನೇ ಖುದ್ದು ನಿಮ್ಮೆಲ್ಲರ ಹೆಸರು ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಆಗೋದಂತ ನೀವು ನೋಡ್ಕೋಬಹುದು, ಕೇಳಿಸ್ಕೊಳ್ಬಹುದು. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಸಹಿತ ವಿಶೇಷವಾದ ಒರಿಜಿನಲ್ ಕನಕಪುಷ್ಯರಾಗರತ್ವವನ್ನು ಪ್ರತಿಯೊಬ್ಬರಿಗೂ ನಾವು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತಾ ಇದ್ದೇವೆ. ನೀವು ಇದನ್ನು ನೀವೇ ಉಂಗುರ ಮಾಡಿಸಿ ಯಾಕೆಂದರೆ ತುಂಬ ಕಾಸ್ಟ್ಲಿ ಒರಿಜಿನಲ್ ಕನಕಪುಷ್ಯರಾಗ ಗೊತ್ತಲ್ವಾ. ಸೊ ನೀವು ನಮ್ಮ ಸಂಕಲ್ಪ ಸೇವೆಗೆ ಏನು ಹಣವನ್ನು ಸಂದಾಯ ಮಾಡ್ತೀವಿ 1250 1250 ಅದಕ್ಕಿನ್ನೂ ಕಾಸ್ಟ್ಲಿ ಇದು. ಸೊ ಅದಕ್ಕೆ ನಾವು ಹೋಮಗಳನ್ನು ಎಲ್ಲ ಹೋಮಗಳನ್ನು ಮಾಡಿ ಕ್ಷೇತ್ರದಲ್ಲಿ ಎನರ್ಜೈಸ್ ಮಾಡಿಕೊಂಡು ಮತ್ತೆ ನಮ್ಮಲ್ಲಿ ಹೋಮಗಳನ್ನು ಮಾಡಿ ನಿಮಗೆ ಕಳಿಸ್ಕೊಡ್ತಾ ಇರುವಂಥದ್ದು. ನನ್ನ ಕೈಲಿ ಆಗೋಷ್ಟು ನಾನು ಮಾಡ್ತಾ ಇದ್ದೇನೆ. ಸೊ ಇದನ್ನು ನೀವು ಒಂದು ಉಂಗುರ ಮಾಡಿಸ್ಕೊಂಡು ಬೆರಳಲ್ಲಿ ಹಾಕ್ಕೋಬೋದು, ಡಾಲರ್ ಮಾಡಿಸ್ಕೊಂಡು ಕುತ್ತಿಗೆಯಲ್ಲಿ ಹಾಕ್ಕೋಬೋದು, ಇದು ಹಾಗೇ ನಿಮ್ಮ ಪರ್ಸಲ್ಲಿ ಕೂಡ ಇಟ್ಕೋಬೋದು. ಪ್ರತಿಯೊಬ್ಬರಿಗೂ ಸಹ ಗುರುವಿನ ಅನುಗ್ರಹ ಸಿದ್ಧಿಗಾಗಬೇಕು ಅನ್ನುವ ಕಾರಣಕ್ಕೋಸ್ಕರ ಈ ಒರಿಜಿನಲ್ ಕನಕಪುಷ್ಯರಾಗರತ್ನವನ್ನೇ ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ ಸಹ. ಸೊ ದಯವಿಟ್ಟು ಇದು ಮುಗಿದ್ರೆ ಮತ್ತೆ ಪುನಃ ಸಿಗಲ್ಲ ಇದು. ಸೊ ಸ್ಕ್ರೀನ್ ಕಾಣೋ ನಂಬರ್ಗೆ ಬೇಗ ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ, ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿಕೊಂಡು ಬೇಗ ನಿಮ್ಮ ಕನಕಪುಷ್ಯರಾಗರತ್ನ ಈ ಒಂದು ಹೋಮಗಳಿಗೆ ಸಂಕಲ್ಪ ಸೇವೆಯನ್ನು ಕೊಡಿ. ಪ್ರತಿಯೊಂದು ಸಂಕಲ್ಪ ಸೇವೆ ಕೊಟ್ಟವ್ರಿಗೂ ಇದು ಉಚಿತವಾಗಿ ಕೊಡ್ತೇವೆ. ಸಂಕಲ್ಪ ಸೇವೆಗೆ ಮಾತ್ರ ಚಾರ್ಜ್ ಮಾಡುವಂಥದ್ದು, ಇದಕ್ಕೆ ಸಪ್ರೇಟ್ ಚಾರ್ಜು, ಒಂದೊಂದು ಹೋಮಕ್ಕೆ ಸಪ್ರೇಟ್ ಚಾರ್ಜ್ ಅಂತೆಲ್ಲ ಏನೂ ಇಲ್ಲ. ಎಲ್ಲ ಸೇರಿಸಿ ಒಂದೇ ಸಂಕಲ್ಪ ಸೇವೆ, ಒಂದೇ ಪ್ರಸಾದ. ಪ್ರತಿಯೊಂದು ಸಂಕಲ್ಪ ಸೇವೆಗೆ ಒಂದು ಕನಕಪುಷ್ಯರಾಗರತ್ನವನ್ನು ಕೊಡ್ತೇನೆ. ಸೊ ನಿಮ್ಮಲ್ಲಿ ನೀವು 4 ಜನ ಇದ್ದೀವಿ, 4 ಜನಕ್ಕೆ ಬೇಕು ಅಂದರೆ 4 ಸಂಕಲ್ಪ ಸೇವೆ ಕೊಟ್ಕೋಬೇಕು, 3 ಬೇಕಂದ್ರೆ 3 ಸಂಕಲ್ಪ ಸೇವೆ ಕೊಟ್ಕೋಬೇಕು. ಈ ಥರ ವ್ಯವಸ್ಥೆ ಇರ್ತದೆ. ದಯವಿಟ್ಟು ನಮ್ಮ ಆಫೀಸ್ ನಂಬರ್ಗೆ ಬೇಗ ಕಾಂಟ್ಯಾಕ್ಟ್ ಮಾಡಿ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವೇನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಿಟ್ಟಿರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ನಮಸ್ಕಾರ ವೀಕ್ಷಕರೇ. ಗುರುಪೂರ್ಣಿಮೆಯ ವಿಶೇಷವಾದಂತಹ ದೇವತಾರಾಧನೆಗಳ ಪ್ರಸಾದ ಏನಿದೆ ಕನಕಪುಷ್ಯರಾಗ, ಆ ಕನಕಪುಷ್ಯರಾಗ ರತ್ನಗಳ ಅಭಿಮಂತ್ರಣೆಗೋಸ್ಕರವಾಗಿ ನಾನು ನರಸಿಂಹವಾಡಿ ನಮ್ಮ ಗುರು ದತ್ತಾತ್ರೇಯರ ಒಂದು ಸನ್ನಿಧಾನಕ್ಕೆ ಬಂದಿದ್ದೇನೆ. ನೀವು ಮುಂದೆ ಸ್ವಾಮಿಗಳ ದರ್ಶನ, ಕ್ಷೇತ್ರ ದರ್ಶನ, ನದಿ ಸ್ನಾನ ಹಾಗೂ ವಿಶೇಷವಾಗಿ ನಮ್ಮ ರತ್ನಗಳ ಅಭಿಮಂತ್ರಣೆ, ಪೂಜೆ ಇತ್ಯಾದಿ ಎಲ್ಲವನ್ನೂ ಸಹ ನೋಡ್ತಾ ಇದ್ದೀರಿ, ನೋಡ್ತೀರಿ ಸಹ.